ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಲೂಲುಗೆ ಹೋಗಿದ್ದೆ. ಲೂಲುದಲ್ಲಿ ನನಗೆ ಸ್ಪೆಷಲ್ ಅನಿಸಿದ್ದು ರೈಸ್ ಐಟಮ್ ಎಲ್ಲ ತೂಕ ಮಾಡಿ ಕೊಡ್ತಾಯಿದ್ರು. ಚಿಕನ್ ಫಿಶ್ ಎಲ್ಲ ಓಕೆ, ಆದರೆ ರೈಸ್ ಕೂಡ ತೂಕ ಮಾಡಿ ಕೊಡ್ತಾಯಿದ್ರು. ನೋಡಿ, ಒಂದು ಪರೋಟಾಗೆ 2.5 ರಿಯಾಲು ಅಂತಂದರೆ 50 ರೂಪಾಯಿ ಮೇಲೆ ಇರುತ್ತೆ. ನಾನು ಇದು ಕೋಳಿ ಅಂದ್ಕೊಂಡಿದ್ದೆ, ಅಲ್ಲ ಪಾರಿವಾಳ, ಅಂದರೆ 1400 ರೂಪಾಯಿ ಕೆ ಜಿ. ಮತ್ತು ಈ ಫಿಶ್ ನೋಡಿ 2500 ಮೇಲೆ ಇದೆ 1 ಕೆ ಜಿಗೆ. ಮತ್ತು ಈ ಬಿರಿಯಾನಿ ಎಲ್ಲ ತೂಕದ ಲೆಕ್ಕದಲ್ಲೇ ಅರ್ಧ ಕೆ ಜಿ ಬಿರಿಯಾನಿಗೆ 220 ರೂಪಾಯಿ. ಕೊಡ್ಬೋದಾ? ಇಷ್ಟೊಂದು ರೇಟ್ ಕೊಡ್ಬೋದಾ? ನೀವೊಂದು ಸಲ ಕಮೆಂಟ್ ಮಾಡಿ. ಅಯ್ಯೋ, ಈ ಕೋಳಿ ನೋಡಿ ಸುಟ್ಬಿಟ್ಟಿದ್ದಾರೆ. 18 ರಿಯಾಲು ಪರ್ ಕೆ ಜಿ. 18 ರಿಯಾಲು ಅಂತಂದರೆ 400 ಚಿಲ್ಲರೆ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಸಮೋಸ ಎಲ್ಲ 30 ರೂಪಾಯಿ, ಮತ್ತು ಇದೆಲ್ಲ 40 ರೂಪಾಯಿ, ಇದೆಲ್ಲ 50 ರೂಪಾಯಿ ಪೀಸು. ಈ ಥರ ಇದೆ. ಅದರಲ್ಲಿ ಬೇರೆ ಬೇರೆ ಥರ ಇದೆ, ಚಿಕನು, ಬೀಫು ಮತ್ತು ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ಮತ್ತು ನಮ್ಮ ಐಟಮ್ ಬಂತು ಬಜ್ಜಿ. ಈ ಬೋಂಡ ನೋಡಿ, ಆನಿಯನ್ ಬೋಂಡ 1 ಕೆ ಜಿಗೆ 650 ರೂಪಾಯಿ. 1 ಕೆ ಜಿಗೆ ತುಂಬ ಕಾಸ್ಟ್ಲಿ ಅಲ್ವಾ? ನೋಡಿ, ಮದ್ದೂರು ವಡೆ 1 ಪೀಸಿಗೆ 30 ರೂಪಾಯಿ. ಇದೆಲ್ಲನೂ ಅಷ್ಟೇ, ಒಂದೊಂದು ಪೀಸ್ ಲೆಕ್ಕದಲ್ಲಿ ಒಂದೊಂದು ಪೀಸ್ಗೆಲ್ಲ 30 ರೂಪಾಯಿ, 40 ರೂಪಾಯಿ ಇತ್ತು. ದಾಲ್ ವಡ 1 ಪೀಸ್ಗೆ 25 ರೂಪಾಯಿ. ದಾಲ್ ವಡ ಹೇಗಿರುತ್ತೆ ಅಂತ ನೋಡೇ ಬಿಡೋಣ. ಅನ್ಬಾಕ್ಸಿಂಗ್ ಮಾಡೇ ಬಿಡಲ, ಅಲ್ಲಿ ಓಪನ್ ಮಾಡೇ ಬಿಡೋಣ. ನೋಡಿ ದಾಲ್ ವಡ ಹೇಗಿದೆ. ದಾಲ್ ವಡ ನೋಡಿ ಚೆನ್ನಾಗಿದೆ, ದಪ್ಪವಾಗಿದೆ. ತುಂಬ ಲೇಟ್ ಆಯಿತು, ಸ್ವಲ್ಪ ಮೆತ್ತೆ ಅನ್ನಿಸ್ತಾ ಇದೆ. ಇಲ್ಲೇ ತಿನ್ನಬೇಕಿತ್ತು, ಕ್ರಿಸ್ಪಿಯಾಗಿರೋದು. ಸ್ಮೆಲ್ ಘಮ ಅಂತ ಇದೆ. ನಮ್ಮೂರ ಥರನೇ ಇದೆ, ಆದರೆ ರೇಟ್ ತುಂಬ ಜಾಸ್ತಿ ಆಯಿತು. ನಮ್ಮೂರಲ್ಲಿ ಇದು 10 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಕಾಸ್ಟ್ಲಿ. ಅರ್ಧ ಕೆ ಜಿ ಬಿರಿಯಾನಿ ಚೆನ್ನಾಗಿತ್ತು ಅಂತ ಹೇಳ್ದ ನನ್ನ ಫ್ರೆಂಡು. ಆದರೆ ತುಂಬ ಕಾಸ್ಟ್ಲಿ ಗುರು, ಇಲ್ಲಿ ಇಷ್ಟೊಂದೆಲ್ಲ ಕೊಟ್ಟು ಊಟ ಮಾಡಿಬಿಟ್ರೆ ಸ್ಯಾಲ್ರಿ ಇಲ್ಲೇ ಕ್ಲಿಯರ್ ಆಗಿಬಿಡುತ್ತೆ ಅಂತ ಹೇಳ್ದ. ನೋಡಿ ಹೇಗಿದೆ ಬಿರಿಯಾನಿ, ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ.